ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬನ್ನಿ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ನಾನು ಇಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ಬೇಕಾಗಿರೋ ಅಷ್ಟು ಪ್ರಾನ್ಸ್ ಬಿರಿಯಾನಿ. ಹೀಗಾಗಿ 1 ಲೋಟ ಅಕ್ಕಿ. ಈಗ ತೊಳೆದಿರೋ ಅಕ್ಕಿಗೆ 1 ಲೋಟ ಅಕ್ಕಿಗೆ 3 ಲೋಟ ನೀರು. ಅಕ್ಕಿನ ಒಂದು 10 ನಿಮಿಷ ನೆನೆಸಿಡಬೇಕು. ನಾವಿದೆಲ್ಲ ಒಗ್ಗರಣೆ ಹಾಕೋವರೆಗೂ ಅಕ್ಕಿ ನೆನೆಯಲಿ. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿರೋ ಸಾಮಗ್ರಿಗಳು ಏನೇನು ಅಂದರೆ, ಒಂದು 100 ಗ್ರಾಮ್ 150 ಗ್ರಾಮ್ಸು ಪ್ರಾನ್ಸನ್ನು ನೀಟಾಗಿ ತೊಳೆದು ಅದಕ್ಕೆ ಹಿಂದುಗಡೆಗೆ ಕರಿ ದಾರ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಅಕಸ್ಮಾತ್ ಕರಿ ದಾರ ಉಳಿತು ಅಂದರೆ ಅದು ಕಹಿ ಬರುತ್ತೆ, ಹೆಲ್ತಿಗೂ ಒಳ್ಳೆಯದಲ್ಲ. ಅದನ್ನು ಮಾತ್ರ ನೀಟಾಗಿ ತೆಗೆದು ಸ್ವಲ್ಪ ಉಪ್ಪು ಹಚ್ಚಿ ಇಟ್ಟಿದ್ದಿದೆ. ಇದು ಒಂದು 100ರಿಂದ 150 ಗ್ರಾಮ್, ನಿಮ್ಗೆ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಆಮೇಲೆ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು: ಇದಿರೋ ಕಾಯಿ ತುರಿ 1 ಬಟ್ಲು, ಕೊತ್ತಂಬರಿ ಸೊಪ್ಪು 1 ಬಟ್ಲು, ಒಂದು ಅರ್ಧ ಬಟ್ಲು ಪುದೀನ ಸೊಪ್ಪು, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಒಂದು ಅರ್ಧ ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಆಮೇಲೆ 3 ಮೆಣಸಿನ್ಕಾಯಿ. ಸ್ವಲ್ಪ ಖಾರ ಹೆಚ್ಚು ಕಡಿಮೆ ನೋಡಿ ನೀವೇ ಹಾಕ್ಕೊಳ್ಬೇಕಾಗುತ್ತೆ. 3 ಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೆ ನಾನು 3 ಹಾಕ್ತಾಯಿದ್ದೀನಿ, ಯಾಕಂದರೆ ಇಬ್ಬರಿಗೆ ಮಾಡ್ತಾ ಇರೋದು. ಆಮೇಲೆ ಇದು ರುಬ್ಬುವಾಗಲೇ ಮಸಾಲೆಗೆ ಹಾಕಬೇಕಾಗಿರೋದು ಒಂದು 7-8 ಕರಿಮೆಣಸು, 1 ಇಂಚು ಚಕ್ಕೆ, 2 ಏಲಕ್ಕಿ, ಒಂದು ಚಿಕ್ಕ ಚಕ್ರ ಮೊಗ್ಗು, ಒಂದು 5-6 ಲವಂಗ. ಇಷ್ಟಾದಮೇಲೆ ಇವುಗಳನ್ನೆಲ್ಲ ಒಂದು ಮಿಕ್ಸರ್ ಬೌಲಿಗೆ ಹಾಕ್ಕೊಂಡು ರುಬ್ಬಬೇಕು. ಆಮೇಲೆ ಇದು ಮಸಾಲೆ ಎಲೆ ಅಂದರೆ ಬಿರಿಯಾನಿ ಎಲೆ ಅಂತಾರೆ ಇದಕ್ಕೆ. ಇದು ನಮ್ಮ ಗಿಡದಲ್ಲಿ ಆಗಿದ್ದಿದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸಿಕ್ಕರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ ಇದೆ, ಸಿಗಲಿಲ್ಲ ಅಂದರೆ ಬಿಡ್ಬೋದು. ಇದನ್ನು ಹಾಕಿದಾಗ ಸ್ವಲ್ಪ ಅಕ್ಕಿಗೆ ಬಾಸ್ಮತಿ ರೈಸಿನ ಸ್ಮೆಲ್ ಬರ್ತಾ ಇರುತ್ತೆ. ಇದು ಸಿಗಲಿಲ್ಲ ಅಂತಂದರೆ ಪಲಾವ್ ಎಲೆ ಸಿಗುತ್ತೆ, ಅದನ್ನು ಸಹಿತ ಒಗ್ಗರಣೆಗೆ ಬಳಸ್ಕೋಬಹುದು. ಇನ್ನು ಒಗ್ಗರಣೆಗೆ ಹಾಕುವಾಗ ನಮಗೆ ಬೇಕಾಗಿರೋ ಸಾಮಗ್ರಿಗಳು: ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ, ಈರುಳ್ಳಿ, ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಅರಿಶಿನ. ಇವಿಷ್ಟು ನಮಗೆ ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳು. ಈಗ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲನೂ ಹಸಿದೇ ಹಾಕೋದು, ಯಾವುದು ಫ್ರೈ ಮಾಡೋಂಗಿಲ್ಲ, ಬೆಳ್ಳುಳ್ಳಿ, ಶುಂಠಿ. ಇದರ ನಂತರ ಎಲ್ಲ ಮಸಾಲೆ ಇದನ್ನು ಸಹಿತ ರುಬ್ಬುವಾಗಲೇ ಹಸಿದೆ ಇದರಲ್ಲಿ ಹಾಕ್ಕೊಳ್ಳೋದು. ಇದರ ಜೊತೆಗೆ ಒಂದು ಸ್ವಲ್ಪ, ಒಂದು 1/4 ಚಮಚ ಅರಿಶಿನದ ಪುಡಿ, ಜೊತೆಗೆ 1 ಸ್ಪೂನು ಧನಿಯಾ ಪುಡಿ. ಇಷ್ಟನ್ನು ಹಾಕ್ಕೊಂಡು ಡ್ರೈ ಆಗಿ ಗ್ರೈಂಡ್ ಮಾಡಬೇಕು. ನೀರೇನು ಹಾಕಬೇಕಾಗಲ್ಲ, ತುಂಬ ನುಣ್ಣಗೂ ಬೇಡ. ಇದನ್ನು ಡ್ರೈ ಆಗಿ ಚೆನ್ನಾಗಿ ರುಬ್ಕೊಳ್ಳಿ. ಮಸಾಲೆ ರೆಡಿ ಆಗಿದೆ. ಇದಕ್ಕೆ ಯಾವುದು ನೀರು ಹಾಕ್ಕೊಂಡಿಲ್ಲ, ನೀರು ಹಾಕದೆ ರುಬ್ಕೊಂಡಿದ್ದೆ. ಹಸಿ ಮಸಾಲೆ ರೆಡಿಯಾಗಿದೆ. ಇನ್ನು ಗ್ಯಾಸ್ ಆನ್ ಮಾಡಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಕಬೇಕಂತ ಇಲ್ಲ, ಯಾಕಂದರೆ ನಾವು ಹಸಿ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಪೇಸ್ಟ್ ಮಾಡುವಾಗ ಹಾಕ್ಕೊಂಡಿದ್ದೆ. ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಾದ್ರೂ ಪರವಾಗಿಲ್ಲ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ದಿದೆ, ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ಹಸಿ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆ ತುಂಬ ಫ್ರೈ ಮಾಡಬಾರ್ದು,
ಸ್ವಲ್ಪ ಚಿಕ್ಕ ಉರಿಯಲ್ಲಿ ಮಸಾಲೆ ಫ್ರೈ ಆಗ್ತಾ ಇದೆ. ಈಗ ಇದು ಸ್ವಲ್ಪ ಫ್ರೈ ಆಯಿತು. ಮಸಾಲೆ ತುಂಬ ಫ್ರೈ ಮಾಡಬಾರ್ದು, ಯಾಕಂದರೆ ಇದು ಹಸಿ ಹಸಿ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆಗೆ ಈಗ ಪ್ರಾನ್ಸ್ ಹಾಕ್ಕೊಂಡು ಫ್ರೈ ಹಾಕಬೇಕು. ಪ್ರಾನ್ಸಿಗೆ ಕನ್ನಡದಲ್ಲಿ ಸಿಗಡಿ ಅಂತಾರೆ. ಇದನ್ನು ನಾವು ತೊಳೆದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ ಹಚ್ಚಿಡಬೇಕು, ಆವಾಗ ಚೆನ್ನಾಗಿ ಉಪ್ಪು ಹೀರ್ಕೊಂಡಿರುತ್ತೆ. ಇದು ನೋಡಿ, ಹಸಿ ಹಸಿನೇ ಇದೆ ಮಸಾಲೆ, ತುಂಬ ಫ್ರೈ ಆಗಬಾರ್ದು. ಹಸಿ ಮಸಾಲೆದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಈಗ ಅಕ್ಕಿ ನೆನೆ ಹಾಕಿಟ್ಟೋರ ನೀರಿದೆ, ಇದನ್ನು ನಾವು ಈ ಒಂದು ಮಸಾಲೆಗೆ ಹಾಕ್ಕೊಳ್ಬೇಕು. ಈ ನೀರಿನಿಂದನೇ ನಾವು ಮಿಕ್ಸರ್ನನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಎಕ್ಸ್ಟ್ರಾ ನೀರು ಹಾಕಿದರೆ ಅನ್ನ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಇದೇ ನೀರಿನಿಂದ ನಾವು ಮಿಕ್ಸರ್ನಲ್ಲಿರೋ ಮಸಾಲೆನ ಸಹಿತ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಈ ಏನು ಪಲಾವ್ ಎಲೆ ಇತ್ತಲ್ಲ, ಇದನ್ನು ಸಹಿತ ಈ ಒಂದು ನೀರಿನಲ್ಲಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು. ಸಾಧಾರಣವಾಗಿ 1 ಲೋಟ ಅಕ್ಕಿಗೆ 1 ಚಮಚ ಉಪ್ಪು ಬೇಕಾಗುತ್ತೆ. ಈ ಎಲ್ಲ ನೀರನ್ನು ಇದರಲ್ಲಿ ಹಾಕ್ಕೊಂಡು ಬಿಡಬೇಕು. ನಾನು ಈ ಒಂದು ರೆಸಿಪಿಯಲ್ಲಿ ಟೊಮೆಟೊ ಯೂಸ್ ಮಾಡಿಲ್ಲ. ಟೊಮೆಟೊ ತುಂಬ ಕಡಿಮೆ ಬರ್ತಾ ಇದೆ ಮಾರ್ಕೆಟ್ನಲ್ಲಿ, ತುಂಬ ಕಾಸ್ಟ್ಲಿ ಇದೆ. ಟೊಮೆಟೊ ಇಲ್ಲದೇ ನಾವು ಕೆಲವೊಂದು ಡಿಶಸ್ ಮಾಡ್ಬೋದು. ಈ ಡಿಶ್ನಲ್ಲಿ ನಾವು ಟೊಮೆಟೊ ಇಲ್ಲದೇ ಒಂದು ರುಚಿಕರವಾದ ಪ್ರಾನ್ಸ್ ಬಿರಿಯಾನಿನ ಮಾಡಿ ತೋರಿಸ್ಬೋದು. ಈಗ ಇದು ಕುದಿ ಬರಲಿ, ಅಲ್ಲಿವರೆಗೆ ಒಂದು 5 ನಿಮಿಷ ಆಗುತ್ತೆ. 5 ನಿಮಿಷ ಕುದಿ ಬಂದ ಮೇಲೆ ನಾವು ಅಕ್ಕಿನ ಅದರಲ್ಲಿ ಹಾಕಬೇಕು. ಈಗ ಕುದಿ ಬರ್ತಾ ಇದೆ. ಕುದಿ ಬಂದ ತಕ್ಷಣ ಅಕ್ಕಿ ಹಾಕೋ ಮೊದಲು ಒಂದು ಸಲ ಇದನ್ನು ಟೇಸ್ಟ್ ನೋಡ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆನಾ ಅಂತ ಒಂದ್ಸಲ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಹೀಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈ ಅಕ್ಕಿನ ಇದರೊಳಗೆ ಹಾಕೋಣ. ಒಂದ್ಸಲ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡೋ ಮೊದಲು ಲಿಂಬೆಹಣ್ಣಿನ ರಸ ಹಾಕಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಲಾಸ್ಟಿಗೆ ಸ್ವಲ್ಪ ಲಿಂಬೆ ಹುಳಿ ಹಾಕಬೇಕು. ಒಂದು ಅರ್ಧ ಲಿಂಬೆಹಣ್ಣನ್ನು ಬೀಜ ತೆಗೆದು ರಸ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ನಾನಿಲ್ಲಿ ನಿಂಬೆಹಣ್ಣನ್ನು ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿ ಬಂತು. ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಬಂದಮೇಲೆ ಸ್ವಲ್ಪ ಚಿಕ್ಕುರಿ ಮೇಲೆ 5 ನಿಮಿಷ ಇಡಬೇಕು. ವಿಸಲ್ ಬಂದಾಯಿತು. ಇದನ್ನು ಚಿಕ್ಕದು ಮಾಡಿ ಒಂದು 3-4 ನಿಮಿಷ ಸಣ್ಣ ಉರಿ ಮೇಲೆ ಅನ್ನ ಬೇಯಲಿಕ್ಕೆ ಇಡಬೇಕು. ಈಗ 4 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ಇದೇನು ಎಲೆಗಳನ್ನು ನಾವು ಹಾಕಿದ್ವಿ, ಪಲಾವ್ ಎಲೆ, ಇದನ್ನು ತೆಗಿಬೇಕು. ಇದನ್ನು ಸರ್ವ್ ಮಾಡಲಿಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬಿಸಿ ಇದ್ದಾಗ ತೆಗೆದ್ರೆ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ತೆಗಿಬೇಕು. ಟೊಮೆಟೊ ಹಾಕದೆ ಮಾಡಿರುವಂಥ ಬಿರಿಯಾನಿ ತುಂಬ ರುಚಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.